ಬೆಂಗಳೂರಿನಲ್ಲಿ ಸಂಭವಿಸಿರುವ ಬಸ್ ದುರಂತ, ನೆಲಮಂಗಲದಲ್ಲಿ ಆಗಿರುವಂತಹ ಬಸ್ ದುರಂತಕ್ಕೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕನ ಜೊತೆಗೆ ಪೈಪೋಟಿಗೆ ಬಿದ್ದಂತ ಬಸ್ ಚಾಲಕ, ಲಾರಿ ಮತ್ತು ಬಸ್ ನಡುವೆ ಈ ಪೈಪೋಟಿಯಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ವಿದ್ಯುತ್ ಕಂಬಕ್ಕೆ ಗುದ್ದಿ ಈ ಅಪಘಾತ ಸಂಭವಿಸಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಈ ಕುರಿತು ಒಂದು ವಿಶೇಷ ವರದಿ, ಬನ್ನಿ ನೋಡೋಣ. ನೆಲಮಂಗಲದ ಹನುಮಂತಪುರದ ಬಳಿ ಮತ್ತೊಂದು ಬಸ್ ಅಪಘಾತ ಆಗಿರುವಂಥದ್ದು. ಪ್ರಮುಖವಾಗಿ ಪದೇ ಖಾಸಗಿ ಬಸ್ಸುಗಳು ಬೆಂಕಿಗೆ ಆಹುತಿ ಆಗ್ತಾ ಇರುವಂಥದ್ದು. ಪದೇಯಾಗಿ ಈ ಒಂದು ಖಾಸಗಿ ಬಸ್ಸುಗಳು ಏನಿದೆ, ಖಾಸಗಿ ಬಸ್ಸುಗಳು ಬೆಂಕಿಗೆ ಆಹುತಿ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಚಾಲಕನ ನಿರ್ಲಕ್ಷ್ಯ, ಅದರ ಜೊತೆಯಾಗಿ ಒಂದಿಷ್ಟು ವಾಹನಗಳ ಎಡವಟ್ಟಿನಿಂದಾಗಿ ಈ ಒಂದು ಬೆಂಕಿಯ ಅನಾಹುತ ಆಗ್ತಾ ಇರುವಂಥದ್ದು. ಚಿತ್ರದುರ್ಗದ ಪ್ರಕರಣ ಆದ ಬಳಿಕ ಎಚ್ಚೆತ್ತುಕೊಳ್ಳಬೇಕಾದಂತಹ ಸಾರಿಗೆ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಈ ಒಂದು ಬಸ್ ಏನು ಕಾಣಿಸ್ತಾ ಇದೆ, ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಬೆಂಗಳೂರಿನಿಂದ ಹೊರಡುತ್ತೆ. ಬೆಂಗಳೂರಿನಿಂದ ನೇರವಾಗಿ ಕಲಬುರಗಿಗೆ ತಲುಪಬೇಕಾಗಿರುತ್ತೆ. 30 ಜನ ಪ್ರಯಾಣಿಕರು ಕೂಡ ಈ ಒಂದು ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರು ದಾಟಬೇಕಾದ್ರೆ ಅಂತ ಹೇಳಿದ್ರೆ ನೆಲಮಂಗಲ ಟೋಲ್ ಏನಿದೆ, ಆ ಒಂದು ಟೋಲ್ ಬಳಿ ದಾಟಬೇಕಾದಂತಹ ಸಂದರ್ಭದಲ್ಲಿ ಲಾರಿ ಚಾಲಕನ ಜೊತೆ ಬಸ್ನ ಚಾಲಕನಿಗೂ ಲಾರಿ ಚಾಲಕನಿಗೂ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆಯುತ್ತೆ. ಅದಾದ ಬಳಿಕ ಹೈವೇಯಲ್ಲಿ ರೇಸ್ ಟ್ರ್ಯಾಕ್ ಮಾಡಿಕೊಂಡು ಇಬ್ಬರು ಕೂಡ ಜಿದ್ದಿಗೆ ಬಿದ್ದ ರೀತಿಯಲ್ಲಿ ವಾಹನವನ್ನ ಚಲಾಯಿಸಿಕೊಂಡು ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಹನುಮಂತಪುರ ತಲುಪ್ತಾ ಇದ್ದಂತೆ ಬಸ್ ಚಾಲಕ ಏನು ಮಾಡ್ತಾನೆ, ತನ್ನ ಎಡಭಾಗದಲ್ಲೇ ಬಸ್ಸನ್ನ ಕಾಯ್ದಿರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಲಭಾಗದಿಂದ ಓವರ್ಟೇಕ್ ಮಾಡಿಕೊಂಡು ಬಂದಂತಹ ಲಾರಿ ಚಾಲಕ ನೇರವಾಗಿ ಬಸ್ಸಿಗೆ ಅಡ್ಡ ಹಾಕುವಂತ ಕೆಲಸವನ್ನ ಮಾಡ್ತಾನೆ. ಇನ್ನು ಗುದ್ದುತ್ತೀನಿ ಅನ್ನುವಂತಹ ಒಂದು ಆತಂಕದಲ್ಲಿ ಬಸ್ಸನ್ನ ಎಡಭಾಗಕ್ಕೆ ತಿರುಗಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ಎಡಭಾಗದಲ್ಲಿರುವಂತಹ ಫುಟ್ಪಾತ್ ಮೇಲೆ ಹತ್ತಿ ನೇರವಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಈ ಒಂದು ಸ್ಥಳದಲ್ಲಿ ಬಸ್ಸನ್ನ ತಂದು ಇರಿಸುವಂತಹ ಕೆಲಸವನ್ನ ಮಾಡಿದ್ರು. ಬಸ್ ಯಾವಾಗ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೋ ಆ ಒಂದು ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ವಾಲಿಕೊಳ್ಳುತ್ತೆ. ಬಸ್ಸನ್ನ ವಾಪಸ್ ತೆಗಿಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಗೆ ತಲುಪುತ್ತೆ. ಇನ್ನು ಯಾವ ಜಾಗದಲ್ಲೇ ಆಗಿದೆ ಅನ್ನೋದನ್ನ ಕೂಡ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಈಗ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬಸ್ಸನ್ನ ಈ ಭಾಗದಲ್ಲಿ ತಂದು ಇರಿಸಲಾಗಿರುವಂಥದ್ದು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬಸ್ಸು. ಈ ಒಂದು ಫುಟ್ಪಾತ್ಗೆ ಬಸ್ ಹತ್ತುತ್ತೆ. ಬಸ್ ಹತ್ತಿದ ಪರಿಣಾಮವಾಗಿ ಈ ಒಂದು ಫುಟ್ಪಾತ್ ಕೂಡ ಸಂಪೂರ್ಣವಾಗಿ ಕೆಳಭಾಗಕ್ಕೆ ಹೋಗಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಕಂಬಿಗಳು ಏನು ಕಾಣಿಸ್ತಾ ಇದೆಯಲ್ಲ, ಈ ಕಂಬಿಗಳನ್ನು ಮುರ್ಕೊಂಡು ಬಸ್ ಸಂಪೂರ್ಣವಾಗಿ ಕುಸಿಯುತ್ತೆ. ಕುಸಿದಾದ ತಕ್ಷಣವೇ ಬಸ್ ನೇರವಾಗಿ ಹೋಗುವಂಥದ್ದು ಈ ಒಂದು ಭಾಗದಲ್ಲಿರುವಂತಹ ವಿದ್ಯುತ್ ಕಂಬ ಏನಿದೆ, ಈ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿಯನ್ನು ಕೂಡ ಹೊಡೆಯುತ್ತೆ. ಸಂಪೂರ್ಣವಾಗಿ ರೋಡನ್ನು ಬಿಟ್ಟು ಫುಟ್ಪಾತನ್ನು ದಾಟಿಕೊಂಡು ಈ ಒಂದು ಜಾಗಕ್ಕೆ ಬಂದು ಬೀಳುತ್ತೆ. ಬಸ್ ಗುದ್ದಿದ ರಭಸಕ್ಕೆ ವಿದ್ಯುತ್ ಕಂಬ ಕೂಡ ಮುರಿದಿರುವಂಥದ್ದು. ಈ ಚಾಲಕನ ವಿರುದ್ಧ ಮತ್ತೆ ಬಸ್ ಮಾಲೀಕನ ವಿರುದ್ಧ FIR ಅನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸಂಭವಿಸಿರುವ ಬಸ್ ದುರಂತ, ನೆಲಮಂಗಲದಲ್ಲಿ ಆಗಿರುವಂತಹ ಬಸ್ ದುರಂತಕ್ಕೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕನ ಜೊತೆಗೆ ಪೈಪೋಟಿಗೆ ಬಿದ್ದಂತ ಬಸ್ ಚಾಲಕ, ಲಾರಿ ಮತ್ತು ಬಸ್ ನಡುವೆ ಈ ಪೈಪೋಟಿಯಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ವಿದ್ಯುತ್ ಕಂಬಕ್ಕೆ ಗುದ್ದಿ ಈ ಅಪಘಾತ ಸಂಭವಿಸಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಈ ಕುರಿತು ಒಂದು ವಿಶೇಷ ವರದಿ, ಬನ್ನಿ ನೋಡೋಣ. ನೆಲಮಂಗಲದ ಹನುಮಂತಪುರದ ಬಳಿ ಮತ್ತೊಂದು ಬಸ್ ಅಪಘಾತ ಆಗಿರುವಂಥದ್ದು. ಪ್ರಮುಖವಾಗಿ ಪದೇ ಖಾಸಗಿ ಬಸ್ಸುಗಳು ಬೆಂಕಿಗೆ ಆಹುತಿ ಆಗ್ತಾ ಇರುವಂಥದ್ದು. ಪದೇಯಾಗಿ ಈ ಒಂದು ಖಾಸಗಿ ಬಸ್ಸುಗಳು ಏನಿದೆ, ಖಾಸಗಿ ಬಸ್ಸುಗಳು ಬೆಂಕಿಗೆ ಆಹುತಿ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಚಾಲಕನ ನಿರ್ಲಕ್ಷ್ಯ, ಅದರ ಜೊತೆಯಾಗಿ ಒಂದಿಷ್ಟು ವಾಹನಗಳ ಎಡವಟ್ಟಿನಿಂದಾಗಿ ಈ ಒಂದು ಬೆಂಕಿಯ ಅನಾಹುತ ಆಗ್ತಾ ಇರುವಂಥದ್ದು. ಚಿತ್ರದುರ್ಗದ ಪ್ರಕರಣ ಆದ ಬಳಿಕ ಎಚ್ಚೆತ್ತುಕೊಳ್ಳಬೇಕಾದಂತಹ ಸಾರಿಗೆ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಈ ಒಂದು ಬಸ್ ಏನು ಕಾಣಿಸ್ತಾ ಇದೆ, ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಬೆಂಗಳೂರಿನಿಂದ ಹೊರಡುತ್ತೆ. ಬೆಂಗಳೂರಿನಿಂದ ನೇರವಾಗಿ ಕಲಬುರಗಿಗೆ ತಲುಪಬೇಕಾಗಿರುತ್ತೆ. 30 ಜನ ಪ್ರಯಾಣಿಕರು ಕೂಡ ಈ ಒಂದು ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರು ದಾಟಬೇಕಾದ್ರೆ ಅಂತ ಹೇಳಿದ್ರೆ ನೆಲಮಂಗಲ ಟೋಲ್ ಏನಿದೆ, ಆ ಒಂದು ಟೋಲ್ ಬಳಿ ದಾಟಬೇಕಾದಂತಹ ಸಂದರ್ಭದಲ್ಲಿ ಲಾರಿ ಚಾಲಕನ ಜೊತೆ ಬಸ್
ಬಸ್ನ ಚಾಲಕನಿಗೂ ಲಾರಿ ಚಾಲಕನಿಗೂ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆಯುತ್ತೆ. ಅದಾದ ಬಳಿಕ ಹೈವೇಯಲ್ಲಿ ರೇಸ್ ಟ್ರ್ಯಾಕ್ ಮಾಡಿಕೊಂಡು ಇಬ್ಬರು ಕೂಡ ಜಿದ್ದಿಗೆ ಬಿದ್ದ ರೀತಿಯಲ್ಲಿ ವಾಹನವನ್ನು ಚಲಾಯಿಸಿಕೊಂಡು ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಹನುಮಂತಪುರ ತಲುಪ್ತಾ ಇದ್ದಂತೆ ಬಸ್ ಚಾಲಕ ಏನು ಮಾಡ್ತಾನೆ, ತನ್ನ ಎಡಭಾಗದಲ್ಲೇ ಬಸ್ಸನ್ನು ಕಾಯ್ದಿರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಲಭಾಗದಿಂದ ಓವರ್ಟೇಕ್ ಮಾಡಿಕೊಂಡು ಬಂದಂತಹ ಲಾರಿ ಚಾಲಕ ನೇರವಾಗಿ ಬಸ್ಸಿಗೆ ಅಡ್ಡ ಹಾಕುವಂಥ ಕೆಲಸವನ್ನು ಮಾಡ್ತಾನೆ. ಇನ್ನು ಗುದ್ದುತ್ತೀನಿ ಅನ್ನುವಂತಹ ಒಂದು ಆತಂಕದಲ್ಲಿ ಬಸ್ಸನ್ನು ಎಡಭಾಗಕ್ಕೆ ತಿರುಗಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ಎಡಭಾಗದಲ್ಲಿರುವಂತಹ ಫುಟ್ಪಾತ್ ಮೇಲೆ ಹತ್ತಿ ನೇರವಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಸದ್ಯ ಈ ಒಂದು ಸ್ಥಳದಲ್ಲಿ ಬಸ್ಸನ್ನು ತಂದು ಇರಿಸುವಂತಹ ಕೆಲಸವನ್ನು ಮಾಡಿದ್ರು. ಬಸ್ ಯಾವಾಗ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೋ ಆ ಒಂದು ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ವಾಲಿಕೊಳ್ಳುತ್ತೆ. ಬಸ್ಸನ್ನು ವಾಪಸ್ ತೆಗಿಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಗೆ ತಲುಪುತ್ತೆ. ಇನ್ನು ಯಾವ ಜಾಗದಲ್ಲೇ ಆಗಿದೆ ಅನ್ನೋದನ್ನು ಕೂಡ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಈಗ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬಸ್ಸನ್ನು ಈ ಭಾಗದಲ್ಲಿ ತಂದು ಇರಿಸಲಾಗಿರುವಂಥದ್ದು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬಸ್ಸು. ಈ ಒಂದು ಫುಟ್ಪಾತ್ಗೆ ಬಸ್ ಹತ್ತುತ್ತೆ. ಬಸ್ ಹತ್ತಿದ ಪರಿಣಾಮವಾಗಿ ಈ ಒಂದು ಫುಟ್ಪಾತ್ ಕೂಡ ಸಂಪೂರ್ಣವಾಗಿ ಕೆಳಭಾಗಕ್ಕೆ ಹೋಗಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಕಂಬಿಗಳು ಏನು ಕಾಣಿಸ್ತಾ ಇದೆಯಲ್ಲ, ಈ ಕಂಬಿಗಳನ್ನು ಮುರ್ಕೊಂಡು ಬಸ್ ಸಂಪೂರ್ಣವಾಗಿ ಕುಸಿಯುತ್ತೆ. ಕುಸಿದಾದ ತಕ್ಷಣವೇ ಬಸ್ ನೇರವಾಗಿ ಹೋಗುವಂಥದ್ದು ಈ ಒಂದು ಭಾಗದಲ್ಲಿರುವಂಥ ವಿದ್ಯುತ್ ಕಂಬ ಏನಿದೆ, ಈ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿಯನ್ನು ಕೂಡ ಹೊಡೆಯುತ್ತೆ. ಸಂಪೂರ್ಣವಾಗಿ ರೋಡನ್ನು ಬಿಟ್ಟು ಫುಟ್ಪಾತನ್ನು ದಾಟಿಕೊಂಡು ಈ ಒಂದು ಜಾಗಕ್ಕೆ ಬಂದು ಬೀಳುತ್ತೆ. ಬಸ್ ಗುದ್ದಿದ ರಭಸಕ್ಕೆ ವಿದ್ಯುತ್ ಕಂಬ ಕೂಡ ಮುರಿದಿರುವಂಥದ್ದು. ಈ ಚಾಲಕನ ವಿರುದ್ಧ ಮತ್ತು ಬಸ್ ಮಾಲೀಕನ ವಿರುದ್ಧ FIR ಅನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸಂಭವಿಸಿರುವ ಬಸ್ ದುರಂತ, ನೆಲಮಂಗಲದಲ್ಲಿ ಆಗಿರುವಂತಹ ಬಸ್ ದುರಂತಕ್ಕೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕನ ಜೊತೆಗೆ ಪೈಪೋಟಿಗೆ ಬಿದ್ದಂತ ಬಸ್ ಚಾಲಕ, ಲಾರಿ ಮತ್ತು ಬಸ್ ನಡುವೆ ಪೈಪೋಟಿ. ಈ ಪೈಪೋಟಿಯಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ವಿದ್ಯುತ್ ಕಂಬಕ್ಕೆ ಗುದ್ದಿ ಈ ಅಪಘಾತ ಸಂಭವಿಸಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಈ ಕುರಿತು ಒಂದು ವಿಶೇಷ ವರದಿ, ಬನ್ನಿ ನೋಡೋಣ. ನೆಲಮಂಗಲದ ಹನುಮಂತಪುರದ ಬಳಿ ಮತ್ತೊಂದು ಬಸ್ ಅಪಘಾತ ಆಗಿರುವಂಥದ್ದು. ಪ್ರಮುಖವಾಗಿ ಪದೇ ಖಾಸಗಿ ಬಸ್ಸುಗಳು ಬೆಂಕಿಗೆ ಆಹುತಿ ಆಗ್ತಾ ಇರುವಂಥದ್ದು. ಪದೇಯಾಗಿ ಈ ಒಂದು ಖಾಸಗಿ ಬಸ್ಸುಗಳು ಏನಿದೆ, ಖಾಸಗಿ ಬಸ್ಸುಗಳು ಬೆಂಕಿಗೆ ಆಹುತಿ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಚಾಲಕನ ನಿರ್ಲಕ್ಷ್ಯ, ಅದರ ಜೊತೆಯಾಗಿ ಒಂದಿಷ್ಟು ವಾಹನಗಳ ಎಡವಟ್ಟಿನಿಂದಾಗಿ ಈ ಒಂದು ಬೆಂಕಿಯ ಅನಾಹುತ ಆಗ್ತಾ ಇರುವಂಥದ್ದು. ಚಿತ್ರದುರ್ಗದ ಪ್ರಕರಣ ಆದ ಬಳಿಕ ಎಚ್ಚೆತ್ತುಕೊಳ್ಳಬೇಕಾದಂತಹ ಸಾರಿಗೆ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಈ ಒಂದು ಬಸ್ ಏನು ಕಾಣಿಸ್ತಾ ಇದೆ, ನಿನ್ನೆ ರಾತ್ರಿ 10:30 ಸುಮಾರಿಗೆ ಬೆಂಗಳೂರಿನಿಂದ ಹೊರಡುತ್ತೆ. ಬೆಂಗಳೂರಿನಿಂದ ನೇರವಾಗಿ ಕಲಬುರಗಿಗೆ ತಲುಪಬೇಕಾಗಿರುತ್ತೆ. 30 ಜನ ಪ್ರಯಾಣಿಕರು ಕೂಡ ಈ ಒಂದು ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರು ದಾಟಬೇಕಾದ್ರೆ ಅಂತ ಹೇಳಿದ್ರೆ ನೆಲಮಂಗಲ ಟೋಲ್ ಏನಿದೆ, ಆ ಒಂದು ಟೋಲ್ ಬಳಿ ದಾಟಬೇಕಾದಂತಹ ಸಂದರ್ಭದಲ್ಲಿ ಲಾರಿ ಚಾಲಕನ ಜೊತೆ ಬಸ್ನ ಚಾಲಕನಿಗೂ ಲಾರಿ ಚಾಲಕನಿಗೂ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆಯುತ್ತೆ. ಅದಾದ ಬಳಿಕ ಹೈವೇಯಲ್ಲಿ ರೇಸ್ ಟ್ರ್ಯಾಕ್ ಮಾಡಿಕೊಂಡು ಇಬ್ಬರು ಕೂಡ ಜಿದ್ದಿಗೆ ಬಿದ್ದ ರೀತಿಯಲ್ಲಿ ವಾಹನವನ್ನು ಚಲಾಯಿಸಿಕೊಂಡು ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಹನುಮಂತಪುರ ತಲುಪ್ತಾ ಇದ್ದಂತೆ ಬಸ್ ಚಾಲಕ ಏನು ಮಾಡ್ತಾನೆ, ತನ್ನ ಎಡಭಾಗದಲ್ಲೇ ಬಸ್ಸನ್ನು ಕಾಯ್ದಿರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಲಭಾಗದಿಂದ ಓವರ್ಟೇಕ್ ಮಾಡಿಕೊಂಡು ಬಂದಂತಹ ಲಾರಿ ಚಾಲಕ ನೇರವಾಗಿ ಬಸ್ಸಿಗೆ ಅಡ್ಡ ಹಾಕುವಂಥ ಕೆಲಸವನ್ನು ಮಾಡ್ತಾನೆ. ಇನ್ನು ಗುದ್ದುತ್ತೀನಿ ಅನ್ನುವಂತಹ ಒಂದು ಆತಂಕದಲ್ಲಿ ಬಸ್ಸನ್ನು ಎಡಭಾಗಕ್ಕೆ ತಿರುಗಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ಎಡಭಾಗದಲ್ಲಿರುವಂತಹ ಫುಟ್ಪಾತ್ ಮೇಲೆ ಹತ್ತಿ ನೇರವಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಸದ್ಯ ಈ ಒಂದು ಸ್ಥಳದಲ್ಲಿ ಬಸ್ಸನ್ನು ತಂದು ಇರಿಸುವಂತಹ ಕೆಲಸವನ್ನು ಮಾಡಿದ್ರು. ಬಸ್ ಯಾವಾಗ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೋ ಆ ಒಂದು ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ವಾಲಿಕೊಳ್ಳುತ್ತೆ. ಬಸ್ಸನ್ನು ವಾಪಸ್ ತೆಗಿಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಗೆ ತಲುಪುತ್ತೆ. ಇನ್ನು ಯಾವ ಜಾಗದಲ್ಲೇ ಆಗಿದೆ ಅನ್ನೋದನ್ನು ಕೂಡ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಈಗ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬಸ್ಸನ್ನು ಈ ಭಾಗದಲ್ಲಿ ತಂದು ಇರಿಸಲಾಗಿರುವಂಥದ್ದು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬಸ್ಸು. ಈ ಒಂದು ಫುಟ್ಪಾತ್ಗೆ ಬಸ್ ಹತ್ತುತ್ತೆ. ಬಸ್ ಹತ್ತಿದ ಪರಿಣಾಮವಾಗಿ ಈ ಒಂದು ಫುಟ್ಪಾತ್ ಕೂಡ ಸಂಪೂರ್ಣವಾಗಿ ಕೆಳಭಾಗಕ್ಕೆ ಹೋಗಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಕಂಬಿಗಳು ಏನು ಕಾಣಿಸ್ತಾ ಇದೆಯಲ್ಲ, ಈ ಕಂಬಿಗಳನ್ನು ಮುರ್ಕೊಂಡು ಬಸ್ ಸಂಪೂರ್ಣವಾಗಿ ಕುಸಿಯುತ್ತೆ. ಕುಸಿದಾದ ತಕ್ಷಣವೇ ಬಸ್ ನೇರವಾಗಿ
ಹೋಗುವಂಥದ್ದು ಈ ಒಂದು ಭಾಗದಲ್ಲಿರುವಂತಹ ವಿದ್ಯುತ್ ಕಂಬ ಏನಿದೆ, ಈ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿಯನ್ನು ಕೂಡ ಹೊಡೆಯುತ್ತೆ. ಸಂಪೂರ್ಣವಾಗಿ ರೋಡನ್ನು ಬಿಟ್ಟು ಫುಟ್ಪಾತನ್ನು ದಾಟಿಕೊಂಡು ಈ ಒಂದು ಜಾಗಕ್ಕೆ ಬಂದು ಬೀಳುತ್ತೆ. ಬಸ್ ಗುದ್ದಿದ ರಭಸಕ್ಕೆ ವಿದ್ಯುತ್ ಕಂಬ ಕೂಡ ಮುರಿದಿರುವಂಥದ್ದು. ಈ ಚಾಲಕನ ವಿರುದ್ಧ ಮತ್ತೆ ಬಸ್ ಮಾಲೀಕನ ವಿರುದ್ಧ FIR ಅನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.